ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇಂದು ದರ್ಶನ್ ವಕೀಲರ ಆಕ್ಷೇಪಣೆ ಬಗ್ಗೆ ಕೋರ್ಟ್ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದು ಬೆಂಗಳೂರಿನ 59ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಇವತ್ತು ಮಾಫಿ ಸಾಕ್ಷಿಯಾಗೋದಾಗಿ A14 ಪ್ರದೋಷ್ ಈಗಾಗಲೇ ಅರ್ಜಿ ಸಲ್ಲಿಸಿರುವಂತಹ ಹಿನ್ನೆಲೆಯಲ್ಲಿ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶವನ್ನ ಕೋರಿರುವಂತಹ ದರ್ಶನ್ ಪರ ವಕೀಲರು ದರ್ಶನ್ ಸೇರಿದಂತೆ 6 ಆರೋಪಿಗಳು ವಿಸಿ ಮೂಲಕ ಈಗ ಹಾಜರಾಗ್ತಿದ್ದಾರೆ. ದರ್ಶನ್ ವಕೀಲರ ಆಕ್ಷೇಪಣೆ ಬಗ್ಗೆ ಇವತ್ತು ಕೋರ್ಟ್ ನಿರ್ಧಾರವನ್ನು ಮಾಡುತ್ತೆ. ಹಾಗಾಗಿ ಎಲ್ಲರ ಚಿತ್ತ ಇದೀಗ ಕೋರ್ಟ್ನತ್ತ ನೆಟ್ಟಿದೆ. 6 ಆರೋಪಿಗಳೀಗ ವಿಸಿ ಮೂಲಕವಾಗಿ ಹಾಜರಾಗ್ತಿದ್ದಾರೆ. ಆಕ್ಷೇಪಣೆ ಸಲ್ಲಿಸೋದಕ್ಕೆ ದರ್ಶನ್ ಪರ ವಕೀಲರು ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿರುವುದರಿಂದಾಗಿ ಏನು ಆಗಬಹುದು ಅನ್ನುವಂಥ ಕುತೂಹಲ ಕೂಡ ಹೆಚ್ಚಾಗಿದೆ. ಇವಾಗ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಈಗಾಗಲೇ ಪ್ರದೋಷ್ ಕೂಡ ಹಲವು ಅಂಶಗಳನ್ನು ಉಲ್ಲೇಖ ಕೂಡ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಯಾವ ರೀತಿ ಆಯಿತು, ದರ್ಶನ್ ಯಾವ ರೀತಿ ನನ್ನ ಮೇಲೆ ಪ್ರೆಷರ್ ಅನ್ನ ಹಾಕಿದ್ರು, ಜೊತೆಗೆ ಏನೆಲ್ಲ ಆಯಿತು, ಆತ ರೇಣುಕಾಸ್ವಾಮಿನ ಕೊಲೆ ಮಾಡುವಂತಹ ಸಂದರ್ಭದಲ್ಲಿ ನಾನು ಬೇಡ ಅಂತ ಹೇಳಿದ್ದೆ, ನಂತರ ಬಾಡಿಯನ್ನ ಎಲ್ಲಿಂದ ಎಲ್ಲಿಗೆ ತೆಗೆದುಕೊಂಡು ಹೋಗಲಾಯಿತು, ಇದೆಲ್ಲ ಅಂಶಗಳನ್ನು ಕೂಡ ಈಗಾಗಲೇ ಪ್ರದೋಷ್ ಉಲ್ಲೇಖ ಮಾಡಿದ್ದಾನೆ. ಇದನ್ನು ಕೋರ್ಟ್ ಯಾವ ರೀತಿ ಪರಿಗಣಿಸುತ್ತೆ ಅನ್ನೋದ್ರ ಬಗ್ಗೆ ಮುಂದಿನ ಬೆಳವಣಿಗೆಗಳು ನಿರ್ಧಾರ ಆಗುತ್ತೆ. ಈ ಎಲ್ಲ ಟೆನ್ಷನ್ ನಡುವೆ ಆರೋಪಿ ದರ್ಶನ್ ರಾತ್ರಿ ಪೂರ್ತಿ ನಿದ್ದೆ ಮಾಡಿಲ್ಲ, ಮೌನಕ್ಕೆ ಶರಣಾಗಿದ್ದಾರೆ. ಉಳಿದಿರುವಂತಹ ಸಹ ಕೈದಿಗಳೊಟ್ಟಿಗೂ ಆತ ಮಾತನಾಡಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಬೆಳಗ್ಗೆ ಎದ್ದ ತಕ್ಷಣವೇ ದೇವರ ಫೋಟೋ ಮುಂದೆ ಕೂತ್ಕೊಂಡು ಹಲವು ಗಂಟೆಗಳ ಕಾಲ ಅಲ್ಲಿ ಧ್ಯಾನವನ್ನು ಕೂಡ ಮಾಡಿದ್ರು ಅಂತ ಹೇಳಲಾಗ್ತಿದೆ. ಜೊತೆಗೆ ಯಾರೊಟ್ಟಿಗೂ ಮಾತಾಡದೆ ಸೈಲೆಂಟ್ ಆಗಿ ತಾವೊಬ್ಬರೇ ಇದ್ರು ಅಂತ ಕೂಡ ಹೇಳಲಾಗ್ತಾ ಇದೆ. ಅಂದರೆ ಈಗಾಗಲೇ ಭಯ ಕೂಡ ಶುರುವಾಗಿದೆ. ಯಾಕಂದರೆ A14 ಆರೋಪಿ ಅರ್ಜಿಯನ್ನು ಸಲ್ಲಿಸಿರೋದ್ರಿಂದಾಗಿ ಮಾಫಿ ಸಾಕ್ಷಿಗಾಗಿ ಮುಂದೆ ಏನಾಗಬಹುದು, ಈ ಕೇಸ್ ನಿರಂತರ ಅಂದರೆ ಜೀವನ ಪರ್ಯಂತ ಜೈಲಿನಲ್ಲೇ ಕಳಿಬೇಕಾಗತ್ತಾ, ತಮ್ಮ ಮುಂದಿನ ಭವಿಷ್ಯ ಹೇಗೆ, ಇದೆಲ್ಲದರ ಬಗ್ಗೆ ಆತಂಕಕ್ಕೀಡಾಗಿದ್ದಾರೆ ದರ್ಶನ್. ಈ ನಡುವೆ ಕೋರ್ಟ್ ಕೂಡ ಈಗ ದರ್ಶನ್ ಪರ ವಕೀಲರ ಆಕ್ಷೇಪಣೆ ಬಗ್ಗೆ ಇವತ್ತು ನಿರ್ಧಾರವನ್ನು ತೆಗೆದುಕೊಳ್ತಾ ಇರೋದ್ರಿಂದಾಗಿ ಏನಾಗುತ್ತೆ ಈ ಕೇಸ್ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಹೆಚ್ಚಾಗಿದೆ. ಮಾಫಿ ಸಾಕ್ಷಿಯಾಗೋದಾಗಿ A14 ಅರ್ಜಿಯನ್ನು ಸಲ್ಲಿಸಿದ್ರು. ನಂತರದಲ್ಲಿ ಇನ್ನಿಬ್ಬರು ಆರೋಪಿಗಳು ಕೂಡ ನಾವು ಕೂಡ ಮಾಫಿ ಸಾಕ್ಷಿ ಆಗೋದಕ್ಕೆ ಸಿದ್ಧ ಅಂತ ಹೇಳಿದ್ರು. A14 ಪ್ರದೋಷ್ ಪರ ವಕೀಲರು ಯಾವುದೇ ಕಾರಣಕ್ಕೂ ಆ ಅರ್ಜಿಗಳನ್ನು ಮೊದಲಿಗೆ ಪರಿಗಣಿಸಬಾರ್ದು, ಯಾಕೆಂದರೆ ಮೊದಲಿಗೆ ನಾವು ಸಲ್ಲಿಸಿದ್ದೇವೆ, ಹಾಗಾಗಿ ನಮ್ಮ ಅರ್ಜಿಯನ್ನು ಮುನ್ನೆಲೆಗೆ ತೆಗೆದುಕೊಂಡು ಪರಿಗಣಿಸಬೇಕು ಅಂತ ಮನವಿಯನ್ನು ಸಲ್ಲಿಸಿದ್ರು. ಕೋರ್ಟ್ ಕೂಡ ಅಸ್ತು ಅಂತ ಹೇಳಿತು. ಇದೀಗ ಆಕ್ಷೇಪಣೆ ಸಲ್ಲಿಸೋದಕ್ಕೆ ದರ್ಶನ್ ಪರ ವಕೀಲರು ಅವಕಾಶವನ್ನು ಕೋರಿದ್ದಾರೆ. ಹಾಗಾಗಿ ಕೋರ್ಟ್ ಏನಾದರೂ ಅಸ್ತು ಅಂತ ಹೇಳುತ್ತಾ ಅಥವಾ ರಿಜೆಕ್ಟ್ ಮಾಡುತ್ತಾ, ಆರೋಪಿ ಪ್ರದೋಷಿ ಕೊಟ್ಟಿರುವಂತಹ ಹೇಳಿಕೆಗಳು, ಮಾಹಿತಿಗಳು ಇದೆಲ್ಲವನ್ನು ಪರಿಗಣಿಸಿ ಮಾಫಿ ಸಾಕ್ಷಿಯನ್ನಾಗಿ ಆತನನ್ನು ಪರಿಗಣಿಸುತ್ತಾ ಕೋರ್ಟ್, ಏನಾಗುತ್ತೆ ಅನ್ನೋದ್ರ ಬಗ್ಗೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗಲಿದೆ. ದರ್ಶನ್ ಸೇರಿದಂತೆ 6 ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಈಗಾಗಲೇ ಹಾಜರಾಗ್ತಿದ್ದಾರೆ. ಹಲವು ಮಾಹಿತಿಗಳನ್ನು ಕೂಡ ಪಡೆಯಲಾಗ್ತಾ ಇದೆ. ಎರಡೂ ಕಡೆಯಿಂದಲೂ ಕೂಡ ವಾದ ಪ್ರತಿವಾದಗಳು ನಡೀತಾ ಇದೆ. ಕೋರ್ಟ್ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಎಲ್ಲರ ಕುತೂಹಲ ಕೂಡ ಹೆಚ್ಚಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ದರ್ಶನ್ ವಕೀಲರ ಆಕ್ಷೇಪಣೆ ಬಗ್ಗೆ ಇಂದು ಕೋರ್ಟ್ ಆದೇಶವನ್ನು ಹೊರಡಿಸ್ತಾ ಇರೋದ್ರಿಂದಾಗಿ ಸಾಕಷ್ಟು ಕುತೂಹಲ ಕೂಡ ಗರಿಗೆದರ್ತಾ ಇದೆ. ಇನ್ನು ಪ್ರದೋಷ್ ಕೊಟ್ಟಿರುವಂತಹ ಎಲ್ಲ ಮಾಹಿತಿಗಳು ನಿಜವಾಗಿದೆಯಾ? ಹಾಗಾದರೆ ಪ್ರದೋಷ್ ಏನು ಹೇಳಿದ್ದಾನೆ? ಕೇಸ್ನ ಸಂಪೂರ್ಣ ಸತ್ಯವನ್ನು ಬಹಿರಂಗಪಡಿಸೋದಕ್ಕೆ ನಾನು ಸಿದ್ಧ ಅಂತ A14 ಪ್ರದೋಷ್ ಈಗಾಗಲೇ ಹೇಳಿದ್ದಾನೆ. ಕೋರ್ಟ್ ಮುಂದೆ ಸತ್ಯ ಬಹಿರಂಗಪಡಿಸಿ ನಾನು ಸಾಕ್ಷಿಯಾಗೋದಕ್ಕೂ ಕೂಡ ಸಿದ್ಧ ಅಂತ ಹೇಳಿದ್ದಾನೆ. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಅದನ್ನು ತಡೆಯೋದಕ್ಕೆ ನಾನು ಪ್ರಯತ್ನಿಸಿದೆ. ಅವನು ಹೊಡಿಬೇಡಿ, ಅವನು ಸಾಯಬಹುದು ಅಂತ ಕೂಡ ಆ ಸಂದರ್ಭದಲ್ಲಿ ಹೇಳ್ಕೊಂಡೆ. ನಾನು ಇಷ್ಟೇ ಮನವಿ ಮಾಡಿಕೊಂಡ್ರೂ ಕೂಡ ಹಲ್ಲೆ ತಡೆಗೆ ಯತ್ನಿಸಿದಂತೆ ಅಂತ ಅರ್ಜಿಯಲ್ಲಿ ಉಲ್ಲೇಖ ಕೂಡ ಮಾಡಿದ್ದಾನೆ. ಇನ್ನು ಪೊಲೀಸರಿಗೆ ಮಾಹಿತಿ ನೀಡೋದಕ್ಕೂ ಕೂಡ ನಾನು ಪ್ರಯತ್ನವನ್ನು ಮಾಡಿದೆ ಅಂತ ಪ್ರದೋಷ್ ಹೇಳಿದ್ದು, ಕೆಲವರ ನಡುವೆ ಜಗಳವಾಗಿ ಓರ್ವ ವ್ಯಕ್ತಿ ಮೃತಪಟ್ಟಿರೋದಾಗಿ ಕೂಡ ನಾನು ಮಾಹಿತಿಯನ್ನು ನೀಡಿದೆ ಅಂತ ಹೇಳಿದ್ದಾನೆ. ಇನ್ನು ದರ್ಶನ್ ಗನ್ನಿಂದ ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ಅವರು ಬೆದರಿಸಿದ್ರು, ಪ್ರಕರಣದಲ್ಲಿ ಸಹಕಾರ ಕೊಡಬೇಕು ಅಂತ ಅವರು ಒತ್ತಾಯಿಸಿದ್ರು. ಈ ಎಲ್ಲ ಅಂಶಗಳನ್ನು ಕೂಡ ಆತ ಉಲ್ಲೇಖ ಮಾಡಿದ್ದಾನೆ. ಇನ್ನು ಕೊಲೆ ಕೇಸ್ ಮುಚ್ಚಿ ಹಾಕುವುದಕ್ಕೆ ನಡೆದಂತಹ ಬೆಳವಣಿಗೆ ಬಗ್ಗೆಯೂ ಕೂಡ ಅರ್ಜಿಯಲ್ಲಿ ವಿವರಿಸಿದ್ದಾನೆ. ಬೇರೆ ರೀತಿಯ ಕಥೆ ಹೇಳಿಸುವ ಪ್ರಯತ್ನ ಕೂಡ ನಡೆದಿತ್ತು ಅಂತ ಹೇಳಿದ್ದು, ಕೆಲವರನ್ನ ಪೊಲೀಸರ ಮುಂದೆ ಶರಣಾಗುವಂತೆ ನಾನು ಎಲ್ಲ ಪ್ರಯತ್ನಗಳನ್ನು ಮಾಡಿದೆ, ಬೇರೆ ರೀತಿ ಕತೆ ಹೇಳಿಸುವಂತಹ ಪ್ರಯತ್ನಗಳು ಆಯಿತು ಅಂತ ಪ್ರದೋಷ್ ಆ ಅರ್ಜಿಯಲ್ಲಿ ಉಲ್ಲೇಖ ಕೂಡ ಮಾಡಿದ್ದಾನೆ. ಅಂದರೆ ಇಡೀ ಸಂಪೂರ್ಣ ಕೇಸ್ ಏನೆಲ್ಲ ಆಯಿತು, ರೇಣುಕಾಸ್ವಾಮಿಯನ್ನು ಪಿಕ್ ಮಾಡಿದಾಗ್ಲಿಂದ ಆತನ ಬಾಡಿಯನ್ನು ವಿಸರ್ಜಿಸುವವರೆಗೂ ಕೂಡ ಏನೆಲ್ಲ ಬೆಳವಣಿಗೆಗಳಾಯಿತು, ಏನೆಲ್ಲ
ನಾಟಕೀಯ ಬೆಳವಣಿಗೆಗಳಾಯಿತು. ಆ ಸಂದರ್ಭದಲ್ಲಿ ತಮ್ಮ ಮೇಲೆ ಯಾವ ರೀತಿ ಪ್ರೆಷರ್ ಇತ್ತು, ಇನ್ನು ದರ್ಶನ್ ಕೂಡ ಗನ್ ಇಟ್ಕೊಂಡು ಯಾವ ರೀತಿ ತಮ್ಮನ್ನ ಬೆದರಿಕೆಯನ್ನು ಒಡ್ಡಿದ್ರು, ಆ ಸಂದರ್ಭದಲ್ಲಿ ಇಡೀ ಕಥೆಯನ್ನ ತಿರುಚುವುದಕ್ಕೆ ಯಾವ ರೀತಿ ಪ್ರಯತ್ನಗಳು ಮಾಡಲಾಯಿತು, ಇದೆಲ್ಲದರ ಬಗ್ಗೆ ಕೂಡ ಆ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾನೆ ಪ್ರದೋಷ್. ಇದನ್ನು ಕೋರ್ಟ್ ಯಾವ ರೀತಿ ಪರಿಗಣಿಸುತ್ತೆ ಅಂತ ಕಾದು ನೋಡಬೇಕಿದೆ.